ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಒಂದು ಥ್ರಿಲ್ಲರ್ ಮೂವಿ ನೋಡ್ಬೇಕು ಅಂತ. ಕೊನೆಗೂ ಆ ತರ ಮೂವಿ ಬಂದಿದೆ. ಬನ್ನಿ ಆ ಮೂವಿ ಹೇಗಿತ್ತು, ಏನೇನೆಲ್ಲ ಇಷ್ಟ ಆಯ್ತು ಎಲ್ಲಾನು ಈ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ಇವತ್ತು ನಾನು ರಿವ್ಯೂ ಮಾಡ್ತಾರ ಮೂವಿ ರಕ್ಕಸಪುರದೊಳ್. ಇದು ರವಿ ಸಾರಂಗ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರು ಇನ್ಸ್ಪೆಕ್ಟರ್ ಶಿವ ಆಗಿ ಕಾಣಿಸ್ಕೊಂಡಿದ್ದಾರೆ. ಮೂರೊತ್ತು ಕುಡಿಯೋ ಇವರನ್ನ ಮೆಂಟಲಿ ಪ್ರಾಬ್ಲಮ್ ಇರೋದ್ರಿಂದ ರಕ್ಕಸಪುರ ಅನ್ನೋ ಲೋ ಕ್ರೈಮ್ ರೇಟ್ ಇರೋ ಒಂದು ಊರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಊರಲ್ಲಿ ದೇವರ ಮೇಲೆ ನಂಬಿಕೆ ಮತ್ತೆ ಮಾಟ ಮಂತ್ರ ಅಂದ್ರೆ ಭಯ ಇರೋ ಜನರೇ ಜಾಸ್ತಿ ಇರ್ತಾರೆ. ಇವರು ಊರಿಗೆ ಹೋದ್ಮೇಲೆ ಅಸಹಜ ಘಟನೆಗಳು ತುಂಬಾ ನಡೀತಿರುತ್ತೆ. ಆ ಊರಿನವರು ಅಲ್ಲಿ ನಡೆಯೋ ಎಲ್ಲಾ ಕಹಿ ಘಟನೆಗಳಿಗೂ ಮಾಟ ಮಂತ್ರ, ಭೂತ, ಕೊಳ್ಳಿದೇವ ಅಂತ ಹೆಸರು ಕೊಡ್ತಾ ಮೂಢನಂಬಿಕೆಗಳ ಜೊತೆಗೆ ಎಲ್ಲದಕ್ಕೂ ದೇವರ ಮೊರೆ ಹೋಗ್ತಾರೆ. ಇಂಥ ಊರಿನಲ್ಲಿ ನಡೆಯೋ ಕ್ರೈಮ್ಗಳನ್ನ ಪತ್ತೆ ಹಚ್ಚೋದಕ್ಕೆ ಏನೇನೆಲ್ಲ ರಿಸ್ಕ್ ಇರುತ್ತೆ, ಹೇಗೆ ಪತ್ತೆ ಹಚ್ತಾರೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಆದ್ರೆ ಇವರು ಕ್ರೈಮ್ಗಳನ್ನ ಪತ್ತೆ ಹಚ್ಚೋಕೆ ಪರ್ಸನಲ್ ರೀಸನ್ ಕೂಡ ಇರುತ್ತಾ, ಮತ್ತೆ ಇವರು ಕೂಡ ಮೂಢನಂಬಿಕೆಗಳ ಸುಳಿಯಲ್ಲಿ ಸಿಗಾಕೋತಾರ ಅನ್ನೋದನ್ನ ನೀವು ಈ ಮೂವಿ ನೋಡಿ ತಿಳ್ಕೋಬೇಕು. ಆಕ್ಟಿಂಗ್ ಅಂತ ಬಂದ್ರೆ ರಾಜ್ ಬಿ ಶೆಟ್ಟಿ, ಗೋಪಾಲ್ ದೇಶಪಾಂಡೆ, ಸ್ವತಿಷ್ಠ ಕೃಷ್ಣನ್, ಅರ್ಚನಾ ಕೊಟ್ಟಿಗೆ, ಬಿ ಸುರೇಶ, ಎಂ.ಎಸ್. ಜಹಾಂಗೀರ್, ಅನಿರುದ್ಧ್ ಭಟ್ ಅವರು ಲೀಡಿಂಗ್ ಪಾರ್ಟ್ ನಲ್ಲಿದ್ದಾರೆ. ಎಲ್ಲರೂ ಕೂಡ ಅದ್ಭುತವಾಗಿ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರ ಪಾತ್ರಗಳು ತುಂಬಾ ದಿನ ನಮಗೆ ನೆನಪಿರುತ್ತೆ. ವಿಲನ್ ಕ್ಯಾರೆಕ್ಟರ್ ಅಂತೂ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ರೇಂಜ್ಗೆ ಆಕ್ಟ್ ಮಾಡಿದ್ದಾರೆ. ಇನ್ನು ಮೂವಿ ಬಗ್ಗೆ ಹೇಳೋದಾದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅಲ್ಲಲ್ಲಿ ಸ್ವಲ್ಪ ಕಾಮಿಡಿಗಳು ನಗ್ಸತ್ತೆ, ಆಗಾಗ ಹಾರರ್ ಸೀನ್ಸ್ ಭಯ ಪಡಿಸತ್ತೆ. ವಿಲನ್ ಇವ್ರಿರ್ಬೋದಾ ಅವ್ರಿರ್ಬೋದಾ ಅಂತ ನಾವೇ ಗೆಸ್ ಮಾಡ್ತಿರ್ತೀವಿ. ಸಿಚುಯೇಷನ್ಗಳು, ಕ್ಯಾರೆಕ್ಟರ್ಗಳು ಒಬ್ಬರ ನಂತರ ಇನ್ನೊಬ್ಬರ ಮೇಲೆ ಡೌಟ್ ಬರೋ ತರ ಮಾಡುತ್ತೆ. ಅರ್ಜುನ್ ಜನಿ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಳ್ಳೆ ಜೋಶ್ ಕ್ರಿಯೇಟ್ ಮಾಡುತ್ತೆ. ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ. ಆ ಲಾಸ್ಟ್ 30 to 35 ಮಿನಿಟ್ಸ್ ಅಂತೂ ಬೆಂಕಿ ಅಂತಾನೆ ಹೇಳ್ಬೋದು. ಇದೆಲ್ಲ ಈ ಮೂವಿಯ ಪ್ಲಸ್ ಪಾಯಿಂಟ್. ಆದ್ರೆ ಅಲ್ಲಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದ್ದಾರೆ. ಅಂಡ್ ಆ ಮಿಸ್ಟೇಕ್ಸ್ ಗಳು ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ. ನಮ್ಮನ್ನ ಕನ್ಫ್ಯೂಸ್ ಮಾಡುವ ನೆಪದಲ್ಲಿ ಕೆಲವೊಂದಕ್ಕೆ ಲಾಜಿಕ್ ಇರ್ಲಿಲ್ಲ. ಸಮ್ ಟೈಮ್ಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಡೈಲಾಗ್ಸ್ ನ ಓವರ್ ಲ್ಯಾಪ್ ಮಾಡಿದೆ ಅಂತ ಅನ್ಸುತ್ತೆ. ಅದು ಬಿಟ್ರೆ ಇನ್ಯಾವುದೇ ಮೈನಸ್ ಪಾಯಿಂಟ್ ಇರ್ಲಿಲ್ಲ. ಇವನ್ನೆಲ್ಲ ಬಿಟ್ರೆ ಮೂವಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇದೆ, ಬೆಸ್ಟ್ ಸ್ಕ್ರೀನ್ ಪ್ಲೇ ಇದೆ, ಮ್ಯೂಸಿಕ್, ಫೈಟ್ಸ್ ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಕೊನೆವರೆಗೂ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಒಂದು ಒಳ್ಳೆ ಮೂವಿಗೆ ಇದಕ್ಕಿನ್ನ ಇನ್ನೇನ್ ಬೇಕು. ನಾನಂತೂ ಆಲ್ರೆಡಿ 2 ಸಲ ಮೂವಿ ನೋಡಿದೀನಿ. ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ನೋಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಈ ಮೂವಿನ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮೂವಿ ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮೂವಿ ರಿವ್ಯೂಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.